ವಿದ್ಯುತ್ಗಾಗಿ ಪರದಾಟ ನಡೆಸುತ್ತಿರುವ ಜೊಯ್ಡಾ ತಾಲೂಕಿನ ಸಿದ್ದೋಲಿ ಗ್ರಾಮದ ವೃದ್ಧ ದಂಪತಿ ಜೊಯ್ಡಾ ಹೆಸ್ಕಾಂ ಕಾರ್ಯಾಲಯದಲ್ಲಿ ವಿದ್ಯುತ್ಗಾಗಿ ಮನವಿ. ದೀಪದ ಬುಡದಲ್ಲೇ ಕತ್ತಲು ಎಂಬಂತೆ ಜೊಯ್ಡಾ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯಾದರೂ ಇಲ್ಲಿಯ ಮೂಲ ಜನರಿಗೆ ಮಾತ್ರ ವಿದ್ಯುತ್ ಬೆಳಕು ಇನ್ನೂ ಮರೀಚಿಕೆಯಾಗಿಯೇ ಉಳಿದಿದೆ. ಜೊಯ್ಡಾ ಹೆಸ್ಕಾಂ ಇಲಾಖೆಯ ಕಾರ್ಯಾಲಯದ ಮುಂಭಾಗದಲ್ಲಿ ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ವೃದ್ಧ ದಂಪತಿಗಳು ತಮಗೆ ವಿದ್ಯುತ್ ಸೌಕರ್ಯ ಇಲ್ಲ, ವಿದ್ಯುತ್ ಸೌಕರ್ಯವನ್ನು ಒದಗಿಸಿ ಎಂದು ಅಂಗಾಲಾಚಿ ಬೇಡಿಕೊಂಡಿದ್ದಾರೆ. ಜೊಯ್ಡಾ ತಾಲೂಕಿನ ಉಳವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಿದ್ದೋಲಿ ಗ್ರಾಮದ ನಾರಾಯಣ ಪರೋ ವೆಳಿಪ್ ಮತ್ತು ಆನಂದಿ ವೆಳಿಪ್ ದಂಪತಿಗಳು ತಮಗೆ ವಿದ್ಯುತ್ ಇಲ್ಲ ಎಂದು ಇಲಾಖೆಗೆ ಹಲವು ಬಾರಿ ಕೇಳಿಕೊಂಡರೂ ಈವರೆಗೆ ವಿದ್ಯುತ್ ಸೌಕರ್ಯವನ್ನು ನೀಡಲಾಗಿಲ್ಲ. ಗಣೇಶ ಗುಡಿಯಲ್ಲಿ ವಿದ್ಯುತ್ ಉತ್ಪಾದನೆಯಾಗಿ ಹೊರ ರಾಜ್ಯಕ್ಕೆ ವಿದ್ಯುತ್ ಪೂರೈಕೆಯಾಗುತ್ತಿದೆ. ಆದರೆ ದೀಪದ ಬುಡದಲ್ಲಿಯೇ ಕತ್ತಲು ಎಂಬ ಹಾಗೆ ಜೊಯ್ಡಾ ತಾಲೂಕಿನ ಹಲವಾರು ಹಳ್ಳಿಗಳಿಗೆ ಈವರೆಗೆ ವಿದ್ಯುತ್ ಇಲ್ಲದೇ ಇರುವುದು ಹಾಸ್ಯಾಸ್ಪದವಾಗಿದೆ. ವಿದ್ಯುತ್ ವಂಚಿತರಾದ ನಾರಾಯಣ ಪರೋ ವೆಳಿಪ್ ಹಾಗೂ ಅವರ ಪತ್ನಿ ಆನಂದಿ ವೆಳಿಪ್ ಅವರು ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಕಳೆದರೂ ನಮಗೆ ವಿದ್ಯುತ್ ಸೌಕರ್ಯ ಇಲ್ಲ. ನಮ್ಮ ತಾಲೂಕಿನಲ್ಲಿ ವಿದ್ಯುತ್ ಉತ್ಪಾದನೆಯಾದರೂ ನಮಗೆ ವಿದ್ಯುತ್ ಇಲ್ಲ. ಡ್ಯಾಮ್ ನಿರ್ಮಾಣವಾಗಲು ನಮ್ಮವರ ತ್ಯಾಗ ಏನೂ ಇಲ್ಲವೇ? ವಿದ್ಯುತ್ ಆದರೂ ನೀಡಿ ಪುಣ್ಯವನ್ನು ಕಟ್ಟಿಕೊಳ್ಳಿ ಎಂದು ಮಾಧ್ಯಮದ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ. कंचे ग्राम तो गेले आंबोळी ग्राम उळवी ग्राम पंचायत येता खूप त्रास झाला आणि तुमका करंट नासताना आणि 50 वर्ष